ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಿಮಗೆ ಯಾವುದೇ ಸಮಸ್ಯೆಗಳು ಇದ್ದರೂ ಈ ಗುರೂಜಿಯವರ ನಂಬರ್ಗೆ ಕಾಲ್ ಮಾಡಿ ಶಾಶ್ವತ ಪರಿಹಾರವನ್ನು ಪಡೆದುಕೊಳ್ಳಿ. ಇವತ್ತಿನ ಈ ವಿಡಿಯೋದಲ್ಲಿ ಮನೆಯ ಒಳಗೆ ಹಾಗೆ ಮನೆಯ ಹೊರಗಡೆ ಇಡುವಂತಹ ವಾಸ್ತು ಗಿಡಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಮನೆಯ ಒಳಗಡೆ ಯಾವೆಲ್ಲ ಗಿಡಗಳನ್ನ ಇಡಬಾರ್ದು, ಹಾಗೆ ಮನೆಯ ಮುಂದೆ ಯಾವೆಲ್ಲ ಗಿಡಗಳು ಇರಬಾರ್ದು, ಹಾಗೆ ಮನೆಯ ಹಿಂಭಾಗದಲ್ಲಿ ಯಾವೆಲ್ಲ ಗಿಡಗಳು ಇರಬೇಕು ಅನ್ನೋ ಎಲ್ಲ ಒಂದು ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಾಸ್ತು ಅಂತ ಹೇಳಿದ್ರೆ ಮೇಯ್ನಾಗಿ ಬರುವಂಥದ್ದು ಮನೆಯ ಯಜಮಾನ ಏನಿರ್ತಾರೆ ಅವ್ರಿಗೆ ಮೇಯ್ನ್ ವಾಸ್ತು ಅಂತ ಹೇಳಿದ್ರೆ ನಿದ್ದೆ ಚೆನ್ನಾಗಿ ಬರಬೇಕು, ಹಾಗೆ ಊಟ ಮಾಡಿದ್ದು ಜೀರ್ಣ ಆಗಬೇಕು, ಒಂದು ನೆಮ್ಮದಿಯಾಗಿರಬೇಕು. ಇದನ್ನೇ ನಾವು ಒಂದು ವಾಸ್ತು ಅಂತ ಕರಿತೀವಿ. ಇದಿಷ್ಟು ನಮಗೆ ಯಾವಾಗ ಸಿಗಲ್ಲ ಅಂತ ಅನಿಸತ್ತೆ ಆವಾಗ ನಮಗೆ ಸ್ವಲ್ಪ ಈ ವಾಸ್ತು ಪರಿಹಾರ ಮಾಡ್ಕೊಳ್ಬೇಕು ಅಂತ ಅನಿಸತ್ತೆ. ಸೊ ಅಂಥ ಸಮಯದಲ್ಲಿ ಮನೆಯಲ್ಲಿ ಇಟ್ಟು ಬೆಳೆಸುವಂತಹ ಕೆಲವೊಂದು ಗಿಡಗಳು ಇರುತ್ತೆ. ಅದರಿಂದ ಕೂಡ ನಮಗೆ ಒಂದು ನಕಾರಾತ್ಮಕ ಶಕ್ತಿ ಏನಿರುತ್ತೆ ಅಥವಾ ಮನೆಯಲ್ಲಿ ಒಂದು ನೆಗೆಟಿವ್ ಎನರ್ಜಿ ಏನು ಕಾಡ್ತಾ ಇರುತ್ತೆ ಅದು ಎಲ್ಲ ಕೂಡ ನಿಮಗೆ ವಾಸ್ತು ಪ್ರಕಾರನೇ ಬರುವಂಥದ್ದು. ಮನೆಯಲ್ಲಿ ಮೇನ್ ಇರಬೇಕಾಗಿರುವಂಥ ವಾಸ್ತು ಏನಿರುತ್ತೆ ಅದು ಪರ್ಫೆಕ್ಟ್ ಆಗಿದ್ದರೆ ಮನೆಯ ಯಜಮಾನಿಗೆ ಆರೋಗ್ಯ, ಆರ್ಥಿಕ ಅದೆಲ್ಲ ಕೂಡ ಒಂದು ಬ್ಯಾಲೆನ್ಸ್ಡಿಂಗ್ ಆಗಿ ಹೋಗ್ತಾ ಇರುತ್ತೆ. ಯಾವಾಗ ಮನೆಯಲ್ಲಿ ವಾಸ್ತು ಇಲ್ಲ ಅಂತ ಅನಿಸುತ್ತೆ ಆವಾಗ ನಮಗೆ ಸ್ವಲ್ಪ ಮನೆಯಲ್ಲಿ ಕಿರಿಕಿರಿ, ಅಶಾಂತಿ, ಹಾಗೆ ಜಗಳ, ಕದನ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋದಲ್ಲಿ ಯಾವೆಲ್ಲ 100% ವಾಸ್ತು ಗಿಡಗಳನ್ನ ನಾವು ಮನೆಯಲ್ಲಿ ಬೆಳೆಸ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾವ್ಯಾವ ಗಿಡಗಳನ್ನ ನಾವು ಮನೆಯಲ್ಲಿ ಇಡ್ಬೋದು. ಸೊ ಮೊದಲನೇದಾಗಿ ಮೇಯ್ನ್ ವಾಸ್ತು ಅಂತ ಹೇಳಿದ್ರೆ ತುಳಸಿ ಗಿಡ. ತುಳಸಿ ಗಿಡ ಮನೆಯಲ್ಲಿದ್ದಷ್ಟು ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಹಾಗೆ ತಾಯಿ ಮಹಾಲಕ್ಷ್ಮಿ ವಾಸಸ್ಥಾನ ಅಂತ ಕೂಡ ಹೇಳಲಾಗುತ್ತೆ. ಹಾಗೆ ಮನೆಗೆ ಯಾವುದೇ ರೀತಿಯ ನೆಗೆಟಿವಿಟಿ ಕೂಡ ಅಟ್ರ್ಯಾಕ್ಟ್ ಆಗೋದಿಲ್ಲ. ಇನ್ನು ಎರಡನೇದಾಗಿ ಅಲೋವೆರಾ ಗಿಡ ಕೂಡ ಅಷ್ಟೇನೆ. ಇದನ್ನು ಕೂಡ ಮನೆಯ ಒಳಗಡೆನೂ ಕೂಡ ಇಡ್ಬೋದು, ಹಾಗೆ ಮನೆಯ ಹೊರಗಡೆ ಕೂಡ ಇಡ್ಬೋದು. ಈ ಗಿಡ ಇಡೋದ್ರಿಂದ ಆರ್ಥಿಕ ಸಮಸ್ಯೆ ಏನಿದೆ ಅದು ಕೂಡ ಪರಿಹಾರ ಆಗುತ್ತೆ. ಹಾಗೆ ಇದನ್ನು ಮನೆಯ ಮೇನ್ ಡೋರ್ ಎಂಟ್ರೆನ್ಸಲ್ಲಿ ಕೂಡ ಕಟ್ಬೋದು. ಹಾಗೆ ನೆಕ್ಸ್ಟ್ ಗಿಡ ಅಂತ ಹೇಳಿದ್ರೆ ಇದೊಂದು ಪೀಸ್ ಲಿಲ್ಲಿ ಪ್ಲ್ಯಾಂಟು. ಇದನ್ನು ಕೂಡ ಅಷ್ಟೇ ಮನೆಯಲ್ಲಿ ಒಳಗಡೆ ಕೂಡ ಇರ್ಬೋದು, ಇಂಡೋರ್ ಪ್ಲ್ಯಾಂಟ್ ಆಗಿ ಕೂಡ ಯೂಸ್ ಮಾಡ್ಬೋದು. ಹಾಗೆ ರೂಮಲ್ಲಿ ಕೂಡ ಈ ಗಿಡನ ಇಟ್ಕೊಳ್ಳೋದ್ರಿಂದ ಗಂಡ ಹೆಂಡತಿಯ ಸಂಬಂಧ ಏನಿರುತ್ತೆ ಅದು ಗಟ್ಟಿಯಾಗುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಇನ್ನು ನೆಕ್ಸ್ಟ್ ಅರೇಕಾ ಪಾಮ್ ಅಂತ, ಇದು ಕೂಡ ಒಂದು ವಾಸ್ತು ಗಿಡನೇ. ಮನೆಯ ಮುಂಭಾಗದಲ್ಲಿ ಕೂಡ ಬೆಳೆಸ್ಬೋದು, ಹಾಗೆ ಮನೆಯ ಒಳಗಡೆ ಲಿವಿಂಗ್ ಏರಿಯಾದಲ್ಲಿ ಕೂಡ ಈ ಗಿಡನ ಬೆಳೆಸ್ಬೋದು. ಹಾಗೆ ರೂಮಲ್ಲಿ ಕೂಡ ಈ ಗಿಡ ಬೆಳೆಸೋದ್ರಿಂದ ತುಂಬಾ ಒಂದು ಆಮ್ಲಜನಕ ಏನಿರುತ್ತೆ ಅದು ನಮಗೆ ತುಂಬ ಪರಿಶುದ್ಧವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಅಂತ ಹೇಳಿದ್ರೆ ಲಕ್ಕಿ ಬ್ಯಾಂಬೂ ಅಥವಾ ಬ್ಯಾಂಬೂ ಶೂಟ್ಸ್ ಅಂತ ಕೂಡ ಹೇಳ್ತಾರೆ. ಈ ಗಿಡ ಕೂಡ ವಾಸ್ತು ಪ್ರಕಾರ ಮನೆಯಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು. ಒಂದು ಮನಿನ ಅಬ್ಸರ್ವ್ ಮಾಡುವಂತಹ ಗುಣ ಏನಿದೆ ಅದು ಈ ಗಿಡದಲ್ಲಿ ತುಂಬಾ ಆಕರ್ಷಣೆ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಮಗೆ ಸ್ನೇಕ್ ಪ್ಲ್ಯಾಂಟ್ ಕೂಡ ಮನೆ ಒಳಗೆ ಹೊರಗಡೆ ಎರಡೂ ಕೂಡ ಇಡ್ಬೋದು. ಇದರಲ್ಲೂ ಕೂಡ ಅಷ್ಟೇ ತುಂಬ ಆಮ್ಲಜನಕ ಪ್ರೊಡ್ಯೂಸ್ ಆಗೋದ್ರಿಂದ ಒಂದು ತಣ್ಣಗಿರೋ ವಾತಾವರಣ ಸಿಗುತ್ತೆ ನಮಗೆ. ಹಾಗೆ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿ ಮನೆಯಲ್ಲಿ ಬರೋದಿಲ್ಲ ಅಂತ ಕೂಡ ಹೇಳಲಾಗತ್ತೆ. ಆದಷ್ಟು ಕಿಟಕಿಗಳ ಹತ್ರ ಇಡೋದ್ರಿಂದ ಸ್ವಲ್ಪ ಗಾಳಿ ಬೆಳಕು ಬರೋ ಜಾಗದಲ್ಲಿ ಈ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ. ಆದಷ್ಟು ಸ್ವಲ್ಪ ಗಾಳಿ ಬೆಳಕಿಡುವಂಥ ಜಾಗದಲ್ಲಿಟ್ಟರೆ ತುಂಬಾ ಒಳ್ಳೆಯದು. ನೆಕ್ಸ್ಟು ಮಲ್ಲಿಗೆ ಗಿಡ ಕೂಡ ಒಂದು ವಾಸ್ತು ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ಮನೆ ಮುಂದೆ ಇದನ್ನು ಬೆಳೆಸೋದ್ರಿಂದ ಮನೆಗೆ ಯಾವುದೇ ರೀತಿ ನಕಾರಾತ್ಮಕ ಶಕ್ತಿ ಬರೋದಿಲ್ಲ. ಹಾಗೆ ಮನೆಯಲ್ಲಿ ಯಾವಾಗಲೂ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆದಷ್ಟು ಇದನ್ನು ಮನೆಯ ಹೊರಗಡೆ ಸ್ವಲ್ಪ ಬಿಸಿಲು ಭಾಗದಲ್ಲಿ, ಅಂದರೆ ಆಗ್ನೇಯ ಮೂಲೆ ಅಂತ ಏನು ಹೇಳ್ತೀವಿ ಆ ಡೈರೆಕ್ಷನಲ್ಲಿ ಬೆಳೆಸಿದ್ರೆ ತುಂಬಾ ಒಳ್ಳೆಯದು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು
ಇದನ್ನು ನಾವು ಮಾರಿಗೋಲ್ಡ್ ಅಥವಾ ಚೆಂಡು ಹೂವಿನ ಗಿಡ ಅಂತ ಹೇಳ್ತೀವಿ. ಇದು ಕೂಡ ಒಂದು ವಾಸ್ತು ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ಇದನ್ನು ನಾವು ಮನೆಯ ಹೊರಗಡೆ ಬೆಳೆಸಬೇಕಾಗತ್ತೆ. ಈ ಗಿಡನ ಬೆಳೆಸೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಸೊ ಬೆಳಗ್ಗೆ ನಾವು ಎಲ್ಲಾದರೂ ಕೆಲಸಕ್ಕೆ ಹೋಗಬೇಕಾದ್ರೆ ನಮಗೆ ಆಪೋಸಿಟಲ್ಲಿ ಈ ಗಿಡ ಏನಾದ್ರು ಕಾಣಿಸ್ತು ಅಂತ ಹೇಳಿದ್ರೆ ಆ ದಿನ ಕೂಡ ಒಂದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಮುಂಚೆಲ್ಲ ಇದನ್ನು ನಾವು ಪೂಜೆಗೆ ಬಳಸ್ತಾ ಇದ್ವಿ, ಬಟ್ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ಇದು ಕೂಡ ಒಂದು ವಾಸ್ತು ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ಇನ್ನು ಇದು ಕೆಂಪು ದಾಸವಾಳದ ಗಿಡ, ಅದು ಕೂಡ ಒಂದು ವಾಸ್ತು ಗಿಡ. ಇದನ್ನು ಕೂಡ ಮನೆಯ ಹೊರಭಾಗದಲ್ಲಿ ಬೆಳೆಸ್ಬೋದು. ಇದನ್ನು ಏನಕ್ಕೆ ಬೆಳೆಸಬೇಕು ಅಂತ ಹೇಳಿದ್ರೆ, ಈ ಮನೆಯಲ್ಲಿ ಮದುವೆಗೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳು ಇದ್ದು ಅವ್ರ ಮದುವೆಗೆ ವಿಳಂಬ ಆಗ್ತಿದೆ ಅಂತ ಹೇಳಿದ್ರೆ ನೀವು ಈ ಗಿಡನ ಬೆಳೆಸಿ ಅದನ್ನು ಪ್ರತಿನಿತ್ಯ ಏನು ಹೂವು ಸಿಗುತ್ತೆ ಅದನ್ನು ಲಕ್ಷ್ಮಿಗೆ ಇಟ್ಟು ಪೂಜೆ ಮಾಡ್ತಾ ಬರೋದ್ರಿಂದ ಕಾಲಕ್ರಮೇಣ ಈ ವಿಳಂಬ ಏನಾಗ್ತಿರುತ್ತೆ ಅದು ಸರಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಮಂಗಳ ದೋಷ ಅಂತ ಏನಿರುತ್ತೆ ಅದು ಕೂಡ ವಾಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದಷ್ಟು ದಾಸವಾಳ ಗಿಡನೂ ಕೂಡ ಒಂದು ವಾಸ್ತು ಗಿಡ ಅಂತ ಹೇಳಲಾಗತ್ತೆ. ಆದಷ್ಟು ಮನೆ ಮುಂದೆ ಈ ಗಿಡನ ಬೆಳೆಸೋದಕ್ಕೆ ಪ್ರಯತ್ನ ಪಡ್ಬೋದು. ಆದಷ್ಟು ಕೆಂಪು ದಾಸವಾಳದ ಗಿಡ ಸಿಕ್ಕಿದ್ರೆ ತುಂಬಾ ಒಳ್ಳೆಯದು. ಇದನ್ನು ಪ್ರತಿನಿತ್ಯ ನೀವು ದೇವರಿಗೂ ಕೂಡ ಅರ್ಪಿಸೋದ್ರಿಂದ ದೇವರ ಆಶೀರ್ವಾದ ಕೂಡ, ಲಕ್ಷ್ಮಿಯ ಒಂದು ಕಟಾಕ್ಷ ಕೂಡ ನಮಗೆ ಲಭಿಸುತ್ತೆ ಅಂತ ಹೇಳಲಾಗತ್ತೆ. ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ ಮನಿ ಪ್ಲ್ಯಾಂಟು. ಇವಾಗಂತೂ ತುಂಬಾ ಸರ್ವೇ ಸಾಮಾನ್ಯ ಆಗೋಗಿದೆ ಮನಿ ಪ್ಲ್ಯಾಂಟು. ಎಲ್ಲರ ಮನೆಯಲ್ಲೂ ಬೆಳೆಸ್ತಾರೆ. ಹಾಗೆ ಇದನ್ನು ಒಂದು ಡೈರೆಕ್ಷನ್ ಅಂತ ಇರುತ್ತೆ, ಆ ಡೈರೆಕ್ಷನಲ್ಲೇ ಬೆಳೆಸೋದ್ರಿಂದ ಮನೆಯ ಆರ್ಥಿಕತೆ ಏನಿರುತ್ತೆ ಅದು ಸುಧಾರಿಸುತ್ತೆ ಅಂತಲೇ ಹೇಳ್ಬೋದು. ಮನಿ ಪ್ಲ್ಯಾಂಟ್ನ ಯಾರಂದ್ರೆ ಮನೆಯಲ್ಲಿಟ್ಟು ಬೆಳೆಸೋದಕ್ಕಾಗೋದಿಲ್ಲ. ಕೆಲವೊಂದು ರಾಶಿಗಳಿಗೆ ಚೆನ್ನಾಗಿ ಬರುತ್ತೆ, ಇನ್ನೊಂದು ಕೆಲವೊಂದು ರಾಶಿಗಳಿಗೆ ಈ ಗಿಡ ಬರೋದಿಲ್ಲ. ಅದು ಯಾವ ರಾಶಿ ಅಂತ ಹೇಳಿದ್ರೆ ಮಿಥುನ ರಾಶಿ ಮತ್ತು ಮಕರ ರಾಶಿಯವರು ಮನೆಯಲ್ಲಿ ಈ ಒಂದು ಮನಿ ಪ್ಲ್ಯಾಂಟ್ನ ಇಟ್ಟು ಬೆಳೆಸೋದ್ರಿಂದ ಅಷ್ಟು ಅವ್ರಿಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗಲ್ಲ ಅಂತಲೇ ಹೇಳ್ಬೋದು. ಹಾಗೆ ಇದನ್ನು ಆಗ್ನೇಯ ಮೂಲೆಯಲ್ಲಿ ಕೂಡ ಇಟ್ಟು ಬೆಳೆಸ್ಬೋದು, ಮನೆಯ ಹೊರಭಾಗದಲ್ಲಿ ಕೂಡ ಇಡ್ಬೋದು. ಬಟ್ ಯಾವುದೇ ಕಾರಣಕ್ಕೂ ಕಿಚನಲ್ಲಿಟ್ಟು ಈ ಗಿಡನ ಬೆಳೆಸೋದಕ್ಕೆ ಹೋಗಬೇಡಿ. ಹಾಗೆ ಇದನ್ನು ನೆಲದ ಮೇಲೆ ಹರಿಯೋದಕ್ಕೂ ಕೂಡ ಬಿಡಬಾರ್ದು. ಇದು ಗಿಡ ಬೆಳೀತಿದ್ದಂಗೆ ಏನು ಬರುತ್ತೆ ನಮಗೆ ಸಣ್ಣ ಪುಟ್ಟ ಬ್ರಂಚಸ್, ಅದನ್ನು ಕಟ್ ಮಾಡಿ ಬೇಕಂದರೆ ಬೇರೆ ಪಾಟಲ್ಲಿ ಹಾಕಿ ಬೆಳೆಸ್ಬೋದು. ಯಾವುದೇ ಕಾರಣಕ್ಕೂ ಮನಿ ಪ್ಲ್ಯಾಂಟ್ನ ನೆಲದ ಮೇಲೆ ಹಾರೋದಕ್ಕೆ ಬಿಡಬೇಡಿ. ಹಾಗೆ ಇದನ್ನು ಮನೆಯ ಒಳಗೆ ಮತ್ತು ಹೊರಗಡೆ ಎರಡು ಕೂಡ ಬೆಳೆಸ್ಬೋದು ಆಗಿರುವಂಥ ಒಂದು ವಾಸ್ತು ಗಿಡ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ ಸ್ಪೈಡರ್ ಮತ್ತು ಝೆಡ್ ಪ್ಲ್ಯಾಂಟ್ ಅಂತ, ಇದು ಕೂಡ ಒಂದು ವಾಸ್ತು ಗಿಡನೇ. ಇದನ್ನು ಕೂಡ ನಾವು ಇಂಡೋರ್ ಪ್ಲ್ಯಾಂಟಾಗೂ ಕೂಡ ಯೂಸ್ ಮಾಡ್ಬೋದು. ಅಂದರೆ ಲಿವಿಂಗ್ ಏರಿಯಾ, ರೂಮು, ಈ ಥರ ಒಂದು ಮೂಲೆಗಳಲ್ಲಿ ಈ ಗಿಡನ ಬೆಳೆಸೋದ್ರಿಂದ ಮನೆಗೆ ಒಂದು ತಂಪಾದ ಗಾಳಿ ವಾತಾವರಣ ಸಿಗುತ್ತೆ. ಹಾಗೆ ನೋಡೋದು ಕೂಡ ಒಂದು ಪ್ರಶಾಂತವಾಗಿರುತ್ತೆ. ಮನೆಯಲ್ಲಿ ತುಂಬಾ ಒಂದು ಇರಬೇಕು ಅನ್ನೋ ಒಂದು ಫೀಲ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದು ಒಂದು ರಬ್ಬರ್ ಪ್ಲ್ಯಾಂಟು. ಇದು ಕೂಡ ಒಂದು ವಾಸ್ತು ಗಿಡನೇ. ಬಟ್ ಇದಾದಷ್ಟು ಮನೆ ಒಳಗಡೆ ಇರೋದು ತುಂಬಾ ಒಳ್ಳೆಯದು. ಇದನ್ನು ಈಶಾನ್ಯ ಮೂಲೆಯಲ್ಲಿಟ್ಟು ಬೆಳೆಸೋದ್ರಿಂದ ಮನೆಗೆ ಒಂದು ಆರ್ಥಿಕತೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಆದಷ್ಟು ಪ್ರಾಣಿಗಳಿರೋಂಥ ಜಾಗದಿಂದ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಯಾಕಂತ ಹೇಳಿದ್ರೆ ಇದು ಪ್ಲ್ಯಾಂಟುದು ಲೀಫ್ ಏನಿರುತ್ತೆ ಅದು ಸ್ವಲ್ಪ ಹಾರ್ಮ್ಫುಲ್ ಆಗಿರೋದ್ರಿಂದ ಇದನ್ನು ಆದಷ್ಟು ಪ್ರಾಣಿಗಳಿಂದ ದೂರ ಇಟ್ಟರೆ ತುಂಬಾ ಒಳ್ಳೆಯದು. ಇದಿಷ್ಟು ಪ್ಲ್ಯಾಂಟ್ಗಳು ಬಂದು ಮನೆಯ ಒಳಗೆ ಮತ್ತು ಹೊರಗಡೆ ಇಡುವಂಥದ್ದು. ಹಾಗೆ ಕೆಲವೊಂದು ಮರಗಳು ಅಂತ ಇರುತ್ತೆ, ಈ ಮರಗಳು ಮನೆ ಮುಂದೆ ಇದ್ದರೆ ತುಂಬಾ ಒಳ್ಳೆಯದು. ತೆಂಗಿನ ಮರ, ಮಾವಿನ ಮರ, ಹಾಗೆ ಮನೆಯ ಅಕ್ಕಪಕ್ಕ ಕೆಲವೊಂದು ಗಿಡಗಳಿದ್ರೆ ಒಳ್ಳೆಯದಲ್ಲ. ಅದು ಯಾವುದು ಅಂತ ಹೇಳಿದ್ರೆ ಹುಣಸೆ ಮರ, ಅರಳಿ ಮರ, ಆಲದ ಮರ, ಹಲಸಿನ ಮರ, ಖರ್ಜೂರದ ಮರ, ನುಗ್ಗೆ ಸೊಪ್ಪಿನ ಮರ, ಹಾಗೆ ಬಾಳೆ ಗಿಡ. ಇಷ್ಟೆಲ್ಲ ಗಿಡಗಳು, ಮರಗಳು ಏನು ಹೇಳಿದ್ದೀನಿ ಇದು ಮನೆಯ ಅಕ್ಕಪಕ್ಕ ಇದ್ದರೆ ಅಷ್ಟು ಒಳ್ಳೆಯದಲ್ಲ. ಅದರ ನೆರಳು ಕೂಡ ಮನೆ ಮೇಲೆ ಬೀಳೋದ್ರಿಂದ ಒಂದು ನಕಾರಾತ್ಮಕ ಶಕ್ತಿಯ ಪ್ರಭಾವ ಇರುತ್ತೆ ಅಂತ ಹೇಳಲಾಗತ್ತೆ. ಸೊ ಆದಷ್ಟು ಈ ಮರಗಳು ಅಕ್ಕಪಕ್ಕ ಇಲ್ದಿರೋ ಥರ ನೋಡ್ಕೊಳ್ಳಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಾದ್ರು ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.